ಆತ್ಮೀಯ H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿರಾತ್ಮರೆ. ಬೆಳಗಾವಿಯ DCC ಬ್ಯಾಂಕ್ ರಾಜಕೀಯವಾಗಿ ಭಾಳ ಸದ್ದನ್ನು ಮಾಡಿತ್ತು. ಒಂದು ಹೊಸ ಯುಗ ಅಹಿಂದ ಸಮುದಾಯದ ಹಿಡಿತದಲ್ಲೇ ಇವತ್ತು ಬ್ಯಾಂಕ್ ಬಂದಿದ್ದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳಬೇಕಾಗ್ತದೆ. ಈ ಸಂದರ್ಭದಲ್ಲೇ ಬ್ಯಾಂಕ್ ಯಾರು ಸ್ವತ್ತನೂ ಅಲ್ಲ, ಅದು ಕೇವಲ ಡೆಪಾಸಿಟ್ ಇಡುವವರ, ವ್ಯವಹಾರ ಮಾಡುವವರ, ಸರಿಯಾಗಿ ತುಂಬಿ ತೆಗೆದುಕೊಳ್ಳುವವರ ಒಂದು ಕೇಂದ್ರ ಅಷ್ಟೇ. ಅದು ಅರ್ಥವ್ಯವಸ್ಥೆಗೆ ಡೆವಲಪ್ ಮಾಡೋದಕ್ಕೆ, ಅದರಲ್ಲೂ ರೈತನ ಒಂದು ಆಸ್ತಿಯನ್ನು, ಅವನ ಉದ್ಯೋಗವನ್ನು, ಅವನ ಕೃಷಿಯನ್ನು, ಕೃಷಿ ಆಧಾರಿತ ಉದ್ಯೋಗಗಳನ್ನು ಅವುಗಳಿಗೆ ಹೆಲ್ಪ್ ಮಾಡೋದಕ್ಕಾಗಿ DCC ಬ್ಯಾಂಕ್ ಇದೆ ಅನ್ನೋದು ಈಗಾಗಲೇ ಗೊತ್ತಿರೋ ವಿಷಯ. ಅದಕ್ಕಾಗಿನ ನಮ್ಮ ಜಾರಕಿಹೊಳಿ ಸಹೋದರರು ಅದನ್ನು ಮುಂದೆ ವಿಷಯ ಮುಂದಿಟ್ಟುಕೊಂಡು ರೈತರ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ನಮ್ಮ ಜೊಲ್ಲೆಯವರ ಅಧ್ಯಕ್ಷತೆಯಲ್ಲೇ ಅಧಿಕಾರವನ್ನು ತೆಗೆದುಕೊಂಡು ಆ ದಿಶೆಯಲ್ಲೇ ಒಂದಿಷ್ಟೇನೋ ಮೊದಲಿಗೆ ಆರಂಭದಲ್ಲಿ ಒಂದಿಷ್ಟು ಆರೋಪ ಪ್ರತ್ಯಾರೋಪ ಕೇಳಿ ಬಂದು ಇಲ್ಲ ಅಂತಲ್ಲ. ಮತ್ತು ಹಾಗಂತ ತಿಳ್ಕೊಂಡ್ರೆ ಇಡೀ DCC ಬ್ಯಾಂಕ್ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತದಂತೂ ಅಲ್ಲ. ಅದು ಅದ್ರ ಹಿಂದಿನ ಇತಿಹಾಸ ಇರ್ಬೋದು, ಜಾರಕಿಹೊಳಿ ಇದು ಪೂರ್ವದಲ್ಲಿರ್ಬೋದು, ಈಗಿರ್ಬೋದು, ಇನ್ನು ಮುಂದಿರ್ಬೋದು. ಆದಷ್ಟು ಅದು ವಿವಾದದಿಂದ ಮುಕ್ತಿ ಇರಲಿ ಅನ್ನೋದಷ್ಟು ನಮಗೆ ಬಯಕೆ. ಅದರಲ್ಲೂ ಜಯಶೀಲ್ ಶೆಟ್ಟರಿಗೆ ಕೊಟ್ಟಂಥ ಸಾಲ ಅದು ಸಾಕಷ್ಟು ಸದ್ದು ಮಾಡಿತು. ಸದ್ದು ಮಾಡಿ ಅದಕ್ಕೆ ಕೊನೆಗೆ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಜವಾಬ್ದಾರಿ ತೊಗೊಂಡು ಅದನ್ನು ಪೂರೈಸಿದರು, ಮುಟ್ಟಿಸಿದರು. ಅದು ಮುಟ್ಟೋದಕ್ಕೆ ಒತ್ತಡ ತಂದ DCC ಬ್ಯಾಂಕಿನ ಹಣವನ್ನು ವಾಪಸ್ ಮಾಡಿಸಿದ್ದಾರೆ. ಇದು ಸಂತೋಷದ ವಿಷಯ. ಮತ್ತು ಇದಕ್ಕೆ DCC ಬ್ಯಾಂಕ್ ಇದ್ದಿದ್ದು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ಕೃತಜ್ಞರಾಗಿರ್ಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಸಾಲ ತೊಗೊಂಡು ಊಡಿ ಹೋರು ಹೆಚ್ಚಾಗ್ಯಾರ ಈ ದೇಶದಲ್ಲ. ಅದಕ್ಕೆ ಎಲ್ಲರಿಗೂ ಭಯ, ಎಲ್ಲಿ ದಿವಾಳಿ ಹೇಳ್ತದಪ್ಪ ಅನ್ನುವಂಥದ್ದು. ಆ ಭಯಕ್ಕೆ ಫುಲ್ ಸ್ಟಾಪ್ ಇಡಿಸಿದಾರೆ ಬಾಲಚಂದ್ರ ಜಾರಕಿಹೊಳಿ ಅವರು. ಅದಕ್ಕೆ ಅವರು ಅಭಿನಂದನಾರ್ಹರು, ಅದರಲ್ಲಿ ಎರಡು ಮಾತಿಲ್ಲ. ಯಾರೋ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆಯದಂತ ಹೇಳ್ಬೇಕಾಗ್ತದೆ. ಅದೇ ಕಾಲಕ್ಕೆ ತಪ್ಪಾಗಿದೆ ಅಂತ ಹೇಳ್ಬೇಕಾಗ್ಯದ. ಅದೇ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ವಿಷಯಕ್ಕೆ ಬಂದಾಗ ಬಾಲಚಂದ್ರ ಜಾರಕಿಹೊಳಿ ಅವ್ರ ಮೇಲೆ ಒಂದಿಷ್ಟು ಆರೋಪಗಳು ಬಂದೇ ಬರ್ತವೆ. ಆ ಮಾತು ಬೇರೆ. ಯಾಕೆ ಈ ಮಾತನ್ನು ಈ ಸಂದರ್ಭದಲ್ಲಿ ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ರಿಸಲ್ಟ್ ಇದ್ದೇ ಇರ್ತದೆ, ಜೊತೆಗೆ ಒಳ್ಳೆಯ ಹೆಸರು ಇತಿಹಾಸದಲ್ಲಿ ಉಳ್ಕೊಂಡು ಹೋಗ್ತದೆ. ಇದನ್ನು ನಾವು ಗಮನದಲ್ಲಿಟ್ಟು ಹೋಗ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನೋಡ್ರಿ, ಯಾವುದೋ ಒಂದು ಸದುದ್ದೇಶದಿಂದ ಈ ಇಲ್ಲಿಯ ಹಿಂದುಳಿದ, ಅದರಲ್ಲೂ ಒಂದು ಹಿಂದುಳಿದ ಸಮುದಾಯದ್ದು ಸಲುವಾಗಿ, ಅವ್ರ ಉದ್ಯೋಗ ಸಲುವಾಗಿ ನಮ್ಮ ಗೋಕಾಕ್ ಫಾಲ್ಸದಲ್ಲಿರುವಂಥ ಕಾರ್ಖಾನೆಯನ್ನು ಆರಂಭ ಮಾಡಿದ್ರು ಬ್ರಿಟಿಷರು. ಒಂದು ಕಾಲಕ್ಕೆ 1258 85 ಸ್ಟಾರ್ಟ್ ಆಗ್ತದೆ. ಅದು ಇತಿಹಾಸ ಇಲ್ಲ ಏನೂ ಇರಲಿ. ಅದು ಸ್ಟಾರ್ಟ್ ಆಗಿದ್ದು ಇಲ್ಲಿಯ ಗುಡ್ಡಗಾಡುಗಳು ಇರ್ತವಂಥ ಲೂಟಿಕೋರರ ಅಥವಾ ಬಡ ಅಥವಾ ಬೇಡರ ಇನ್ನೊಂದು ಜಾತಿಗಳ ಜನ ಗುಡ್ಡಗಾಡದಲ್ಲಿ ಇರೋರಿಗೆ ಉದ್ಯೋಗ ಕೊಡೋ ಸಲುವಾಗಿ, ಅಪರಾಧಿಗಳಿಗೆ ಉದ್ಯೋಗ ಕೊಡೋ ಸಲುವಾಗಿ ಶುರುವಾಯಿತು. ಒಳ್ಳೆಯ ಹೆಸರು ಮಾಡಿತು. ಇವತ್ತು ಯಾವುದ್ಯಾವುದೋ ಕಾರಣಕ್ಕಾಗಿ ಇವತ್ತದು ಎಲ್ಲಿ ಬಂದು ನಿಂತದ್ದು ನಮ್ಮ ನಿಮಗೆಲ್ಲ ಗೊತ್ತಿದ್ದ ವಿಷಯ ಅದ. ಅಂದ್ರೆ ಒಳ್ಳೆಯ ಕೆಲಸ ಆದಾಗ ಒಳ್ಳೆಯದನ್ನು ಹೇಳೋದು ನಮ್ಮ ಪತ್ರಕರ್ತರ ಧರ್ಮ. ಆ ಕೆಲಸ ಅಷ್ಟೇ ಮಾಡ್ತಾ ಇರ್ತೀವಿ. ಇಲ್ಲಿ ನಮಗೆಲ್ಲರೂ ಇಮ್ಮೆಟೀರಿಯಲ್ ಒಳ್ಳೆಯ ಕೆಲಸ. ಆ ದಿಶೆಯಲ್ಲ ಬಾಲಚಂದ್ರ ಜಾರಕಿಹೊಳಿ ಅವರು ಇವತ್ತು ಈ ಕೆಲಸ ಅವ್ರ ಕಡೆಯಿಂದ ಮಾಡಿಸಿದ್ದು ಸಂತೋಷ ಪಡೋ ವಿಷಯ. ಅದೇ ಕಾಲಕ್ಕೆ ನಾವು ಮತ್ತೊಂದು ಹೇಳಲೇಬೇಕಾದ್ರೆ ಹೇಳಿದ್ವಿ ಈಗಾಗಲೇ, ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ದಿವಾಳಿ ಆಗಿದ್ರೆ ಮಾರಾಟ ಮಾಡಿ ಅನ್ನೋಂಥ ಮಾತನ್ನೋಕ್ಕಿಂತಲೂ ಅದನ್ನು ರಿವೋಕ್ ಮಾಡಿ ಅದನ್ನು ಬೆಳೆಸಿ. ಯಾಕಂದ್ರೆ ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಏನಾದರೂ ರಾಜಕೀಯವಾಗಿ ಗೇನ್ ಮಾಡಿದ್ರೆ, ಪಡ್ಕೊಂಡಿದ್ರೆ, ಅದಕ್ಕೆ ದೊಡ್ಡ ಆಧಾರ ಸ್ತಂಭ ನಮ್ಮ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ. ಅದು ಸರ್ಕಾರ ತತ್ವದ ಮೇಲೆ ಆದಂಥದ್ದು. ಅದು ಸಾಕಷ್ಟು ಲಾಭದಲ್ಲಿತ್ತು. ಅದೇನೋ ಮಾಡಲಿಕ್ಕೆ ತಪ್ಪಾಗಿರ್ಬೋದು, ಇಲ್ಲ ಅಂತಲ್ಲ. ಇತಿಹಾಸ ತಪ್ಪಾಗಿದ್ದು ಟೀಕೆ ಮಾಡ್ತಾ ಕೊಡೋಗಿಂತಲೂ ಇದನ್ನು ಇನ್ನು ಡೆವಲಪ್ ಮಾಡೋದಕ್ಕೆ ಏನಾದರೂ ನಮ್ಮ ಬಾಲಚಂದ್ರ ಅವರು ಪ್ರಯತ್ನ ಮಾಡ್ಬೋದಾ ಅನ್ನುವಂಥದ್ದು. ಈಗ ಹಂಗೆ ಜಯಶೀಲ್ ಶೆಟ್ಟರ ಸಾಲದ ಜವಾಬ್ದಾರಿನ ಹೊತ್ತ ಮುಟ್ಟಿಸಿ ಒಂದು ಒಳ್ಳೆಯ ಹೆಸರನ್ನು ತೆಗೆದುಕೊಂಡಂಗೆ ಶುಗರ್ ಫ್ಯಾಕ್ಟ್ರಿ ಬಗ್ಗೆಯೂ ಒಳ್ಳೆಯ ಹೆಸರು ತೆಗೆದುಕೊಳ್ಳಿ ಅನ್ನುವಂಥದ್ದು. ಯಾಕಂದ್ರೆ ಅವ್ರು ವಿರೋಧಿಗಳು ಟೀಕೆ ಮಾಡೋದು ಅದನ್ನು ಇಲ್ಲ, ಒಂದು ಒಳ್ಳೆ ನಡೀತಿರುವಂಥ ಸಹಕಾರ ನಡೀತಿರುವಂಥ ಒಂದು ದೊಡ್ಡ ಫ್ಯಾಕ್ಟ್ರಿಯನ್ನು ಬಂದ್ ಮಾಡಿದ್ರು ಇವರು ಅನ್ನುವಂಥದ್ದು. ಎಲ್ಲ ವಿರೋಧಿಗಳು ಅದನ್ನು ಮಾತಾಡ್ತಾರೆ. ಮತ್ತು ಸತ್ಯನೋದ ಇಲ್ಲ ಅಂತಲ್ಲ. ಅದು ಆ ದೃಷ್ಟಿಯಲ್ಲಿ ಅಲ್ಲಿ ಕಾರ್ಮಿಕರಿಗೆ, ಅಲ್ಲಿಯ ರೈತ ಹೆಚ್ಚಿನ ರೈತನ ಬಿಲ್ ಆಗಿರೋದು ಮತ್ತಿರೋದು ಆ ಮತ್ತು ಬೇರೆ. ಅದನ್ನೆಲ್ಲರಿಗೂ ರೈತರಿಗೂ ಮತ್ತು ಕಾರ್ಮಿಕರಿಗೂ ಸ್ವತಃ ಒಂದು ಉದ್ಯೋಗ ಕೊಡ್ತಿರುವಂಥ ಸಹಕಾರ ತತ್ವದಲ್ಲಿ ನಿರ್ಮಾಣ ಅಂತ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಯನ್ನು ಇದೇ ದಿಶೆಯಲ್ಲಿ ಅವರು ಅದನ್ನು ಮತ್ತೆ ಪುನರುಜ್ಜೀವನಗೊಳಿಸಿದರೆ ನಿಶ್ಚಿತವಾಗಿಯೂ ನಮ್ಮ ಬಾಲಚಂದ್ರ ಸಲುವಾಗಿ ಅಷ್ಟು ಹೇಳಿದ್ರು ಕಡಿಮೆ ಅನ್ನೋ ಮಾತಿನಲ್ಲಿ ಎರಡು ಮಾತಿಲ್ಲ. ಇನ್ನು ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ಇನ್ನೊಂದು ಮಾತು ಈಗಾಗಲೇ ನಾವು ಚರ್ಚೆ ಮಾಡ್ತಾನೆ ಇರ್ತೀವಿ. ಜಾರಕಿಹೊಳಿ ಸಹೋದರರು ಹೆಚ್ಚು ಕಡಿಮೆ ಜಿಲ್ಲೆಯ ರಾಜಕಾರಣದಲ್ಲಿ ಇವತ್ತು ತಮ್ಮದೇ ಆದಂಥ ಒಂದು ಛಾಪನ್ನು, ತಮ್ಮದೇ ಆದಂಥ ಒಂದು ಬಲಿಷ್ಠ ಒಂದು ಏನಪ್ಪ ಅಂತ ಶಕ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಹೀಗಾಗಿ ಅವರಿಂದ ಅನೇಕ ಕೆಲಸಗಳು ಇನ್ನೂ ಆಗಬೇಕಾಗಿದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಇಲ್ಲಿ
ಅನೇಕ ಶುಗರ್ ಫ್ಯಾಕ್ಟ್ರಿಗಳು ಸಾಲ ತೆಗೆದುಕೊಂಡು ಹೋಗಿದ್ದು DCC ಬ್ಯಾಂಕಲ್ಲಿ ಇರ್ಬೋದು, ಮತ್ತೆಲ್ಲ ಇರ್ಬೋದು. ಅದೇ ಕಾಲಕ್ಕೆ ಸಹಕಾರ ತತ್ವದಲ್ಲಿ ನಡೀತಿರೋದು ಅನೇಕ ನಮ್ಮ ಏನಪ್ಪ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿಗಳು ಫೇಲ್ಯೂರ್ ಆಗುವಂಥದ್ದು ಇರ್ಬೋದು. ಇಂಥವುಗಳನ್ನ ಯಾಕಂದರೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ರೈತ ಸಮುದಾಯ ಪೂರ್ತಿಯಾಗಿ ನಿಂತಿದ್ದು ಈ ಶುಗರ್ ಇಂಡಸ್ಟ್ರಿ ಅಲ್ಲ. ಇದರಲ್ಲಿ ಲಾಭ ಆದಿದ್ದು ರೈತರಿಗೆ ಹೋಗಿ ಮುಟ್ಟುವಂಥ ಕೆಲಸ ಇನ್ನಷ್ಟು ಚೆನ್ನಾಗಿ ಆಗಲಿ ಅನ್ನುವಂಥ ಮಾತು. ಈಗಾಗಲೇ ಇದು 3300 ರೇಟ್ ಹೆಚ್ಚಾಯಿತು ಅನ್ನುವಂಥ ಮಾತುಗಳಿದ್ದಾವಿಲ್ಲ ಅಂತಲ್ಲ. ಇದನ್ನು ಶುಗರ್ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು ಅಥವಾ ಶುಗರ್ ಫ್ಯಾಕ್ಟ್ರಿಗಳ ಸಹಕಾರ ತತ್ವದಲ್ಲಿ ನಿರ್ಮಾಣ ಮಾಡಿದಂಥ ಲೀಡರ್ಗಳಾಗಿರ್ಬೋದು ಇದನ್ನು ಹೆಚ್ಚಂತ ಹೇಳ್ಬೋದು, ಇಲ್ಲ ಅಂತಲ್ಲ. ಆದರೆ ರೈತರು 1 ಟನ್ ಬೆಳಿಬೇಕಾದ್ರೆ 4500 ತನಕ ಖರ್ಚಾಗ್ತದಲ್ಲೂ ಸಹಿತ ಅವರಿಗೆ ಅರಿವಿಗೆ ಬರಲಾರದ ವಿಷಯ ಏನಲ್ಲ. ಯಾಕೆಂದ್ರೆ ಈ ಶುಗರ್ ಫ್ಯಾಕ್ಟ್ರಿಗಳಿಂದಲೂ ಇವತ್ತು ಸಾಕಷ್ಟು ತಮ್ಮ ರಾಜಕೀಯ ಲಾಭ ಮಾಡ್ಕೊಳ್ಳೋಂಥ ಜನ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಕೆಲಸಗಳು ಆಗಬೇಕಾಗಿದೆ. ಆ ದಿಶೆಯಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಈಗ ಪ್ರಬುದ್ಧರಾಗಿ ಬೆಳೆದಂಥ ರಾಜಕೀಯವಾಗಿ ಸ್ಟ್ರಾಂಗ್ ಇದ್ದಂಥ ಆಗಿರುವಂಥ ಈ ಜಾರಕಿಹೊಳಿ ಸಹೋದರ ಆ ದಿಶೆಯಲ್ಲೂ ಕಣ್ಣಾಯಿಸಿ ಇಲ್ಲಿ ರೈತರಿಗೆ ಮತ್ತು ಇಲ್ಲಿ ಕಾರ್ಮಿಕರಿಗೆ ಉದ್ಯೋಗ ಸಿಗುವಂಥ ವ್ಯವಸ್ಥೆಗಳನ್ನು ಸಹಿತ ಇನ್ನಷ್ಟು ಹೆಚ್ಚು ಮಾಡಿದರೆ ಯೋಗ್ಯ ಅನ್ನುವಂಥದ್ದು. ಯಾಕಂದ್ರೆ ಅವರಲ್ಲಿ ಇಲ್ಲಿ ಶುಗರ್ ಫ್ಯಾಕ್ಟ್ರಿಗಳಿದ್ದಾವೆ, ಅವು ಮಾಡ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಒಂದು ರೀತಿಯಿಂದ ಲಾಭನೂ ಮಾಡ್ಕೊಳ್ಳಿ, ಲಾಭ ಇಲ್ಲದವ್ರು ಯಾರೂ ಮಾಡ್ಲಿಕ್ಕೆ ಹೋಗೋದು ಜಗತ್ತಿನಲ್ಲೇ. ಜೊತೆಗೆ ಅದು ಉಳಿಯುವಂಥದ್ದು, ಅದೇ ಕಾಲಕ್ಕೆ ರೈತರಿಗೆ ಸಮಯಕ್ಕೆ ತಕ್ಕಂಗೆ ಬಿಲ್ ಸಿಗುವಂಥದ್ದು ಎಲ್ಲರೂ ಮಾಡಿದಂಥ. ಇದು ಕೇವಲ 1-2 ಫ್ಯಾಕ್ಟ್ರಿಗೆ ಮಾತಾಡುವಂಥ ವಿಷಯ ಅಲ್ಲದು. ಯಾಕಂದರೆ ಈಗಾಗಲೇ ಬಿಲ್ ಸಲುವಾಗಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಸಹಿತ ಅವ್ರ ಗಮನದಲ್ಲಿ ಇದ್ದೇ ಇರ್ತದೆ. ರೈತರ ಬೇಡಿಕೆ ಏನಪ್ಪ, ನಮ್ಮ ಅಟ್ಲೀಸ್ಟ್ 3300 ಇದ್ದಾರೆ, ಅದನ್ನು 15 ದಿವಸ ಕೊಡೋದು ಕಾನೂನು ಐತಿ, ಅದನ್ನು ಕೊಡ್ಸೋಕೆ ಹಚ್ಚುವಂಥ ಕೆಲಸಗಳು ಸಹಿತ ಆಗಲಿ ಅನ್ನುವಂಥದ್ದು. ಯಾಕಂದ್ರೆ ಕೇವಲ ಇದು ಏನಪ್ಪ ಇವ್ರ ಕೆಲಸ ಅಷ್ಟೇ ಅಲ್ಲ. ಅದು ಇವತ್ತು ಉಸ್ತುವಾರಿ ಆಗಿದ್ದಾರೆ ಸತೀಶ್ ಅವರು, ಅವ್ರದ್ದು ಕೆಲಸ ಇವತ್ತು ಹೆಚ್ಚುಗಳು 2-3 ನಂಬರ್ದಲ್ಲಿದ್ದಾರೆ ಇವತ್ತು ಕ್ಯಾಬಿನೆಟ್ದಲ್ಲೇ. ಇಂಥ ಸಚಿವರು ಈ ಒಂದು ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಈ ಶುಗರ್ ಇಂಡಸ್ಟ್ರಿ ಜಬರ್ದಸ್ತ್ ಅದ. ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಶುಗರ್ ಇಂಡಸ್ಟ್ರಿಗಳಿದ್ದಾವೆ. ಇಲ್ಲೆಲ್ಲ ಕಡೆಯಿಂದಲೂ ಅವ್ರವ್ರ ಪೇಮೆಂಟ್ ಸಮಯಕ್ಕೆ ತಕ್ಕಂಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿಸುವಂಥದ್ದು, ಶುಗರ್ ಫ್ಯಾಕ್ಟ್ರಿ ಮಾಲೀಕರ ಮೇಲೆ ಒತ್ತಡ ತಂದ ಜನಕ್ಕೆ ಅಂದರೆ ರೈತರಿಗೆ ಬಿಲ್ ಮುಟ್ಟಿಸುವಂಥ ಕೆಲಸ. ಬಿಲ್ಲ ಯಾವಾಗ ಮುಟ್ಟಬೇಕಂದ್ರೆ ಅದು ಕಬ್ಬು ಹಚ್ಚಿದ 15 ದಿವಸ ಇದು ಕಾನೂನು ಅಲ್ಲ. ಅಂಥ ಕೆಲಸ ಮಾಡಿಸೋದು ಸಹಿತ ಇನ್ನಷ್ಟು ಕಾಳಜಿ ವಹಿಸಲಿ. ಪಾಸಿಟಿವ್ ಆಗಿ ನಮ್ಮ ಈ ಒಂದು ಏನು ಹೋರಾಟದಿಂದ ಬಂದರು, ಹೇಗೆ ಬಂದರು ಬಂದಿದ್ದಾರೆ, ಇವತ್ತು ಲೀಡರ್ ಆದಷ್ಟು ಈಗ ಬಂದ ಮೇಲೆ ಇವತ್ತಿನ ಸೆಕ್ಯೂರಿಟೆಡ್ ಅದರ ಜಾರಕಿಹೊಳಿ ಫ್ಯಾಮಿಲಿ ರಾಜಕೀಯದಲ್ಲಿ ಸೆಕ್ಯೂರಿಟೆಡ್ ಅನ್ನೋದು ಭಾವ ಎಲ್ಲ ಕಡೆ ಅದ. ಅವ್ರನ್ನ ಸೋಲಿಸೋದು ಸುಲಭ ಅಲ್ಲ ಅನ್ನುವಂಥ ಪದ. ಇಂಥ ಸಂದರ್ಭದಲ್ಲಿ ಜನಪರವಾದಂಥ ಕೆಲಸಗಳು ಇನ್ನಷ್ಟು ಆಗಲಿ, ಇನ್ನಷ್ಟು ಜನರೇ ಸಮೀಪ ಹೋಗುವಂಥ ಕೆಲಸಗಳಾಗಲಿ. ಅದೇ ಮೇನ್ ಇರೋದೇನಪ್ಪ ಇಲ್ಲ ಅಗ್ರಿಕಲ್ಚರ್ನ ಮತ್ತು ಅಗ್ರಿಕಲ್ಚರ್ ಬೇಸ್ಡ್ ಇಂಡಸ್ಟ್ರಿಗಳು ಸಾಕಷ್ಟು ಇದ್ದಾವೆ. ಶುಗರ್ ಇಂಡಸ್ಟ್ರಿಗಳು ಅಂದರೆ ಶುಗರ್ ಫ್ಯಾಕ್ಟ್ರಿಗಳು ಅದು ನಮ್ಮ ಕೃಷಿ ಆಧಾರಿತ ಉದ್ಯಮನ ಆಗಿ ಅದು ಉದ್ಯಮಿಯಾಗಿ ಬೆಳೆದೂ ಅದು. ಇಲ್ಲೇ ನೋಡ್ರಿ ಒಂದು ಸಿಂಪಲ್ಲ ವ್ಯಕ್ತಿಯ ವೈಯಕ್ತಿಕ ಖಾಸಗಿ ಶುಗರ್ ಫ್ಯಾಕ್ಟ್ರಿ ಲಾಭದಾಗಿದ್ದಾವೆ. ಆದರೆ ಅದೇ ಕಾಲಕ್ಕೆ ಕೋಆಪರೇಟಿವ್ದೊಳಗೆ ಫೇಲ್ಯೂರ್ ಆಗ್ತಾಯಿದ್ದಾವೆ. ಇದು ಯಾಕೆ ಆಗ್ತಾಯಿದೆ ಅಂತ ಅನ್ನೋದಕ್ಕೆ ಉತ್ತರ ನಾವು ಹುಡುಕೋ ಅವಶ್ಯಕತೆ ಇಲ್ಲ. ಅವ್ರಿಗೆಲ್ಲ ಗೊತ್ತಿದ್ದ ವಿಷಯ ಅದು. ಯಾಕೆ ಕೋಆಪರೇಟಿವ್ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾರೆ, ಏನು ಮಾಡ್ತಾರೆ, ಎಂತ ಮಾಡ್ತಾರೆ ಇವ್ರಿಗೂ ಗೊತ್ತದ, ಇವ್ರ ಮಿತ್ರ ಮಂಡಳಿಗೂ ಗೊತ್ತದ. ಈ ದಿಶೆಯಲ್ಲಿ ಇನ್ನಷ್ಟು ರೈತರಿಗೆ ಅನುಕೂಲ ಆಗುವಂಥ, ರೈತರು ಬದುಕುವಂಥ, ಕಾರ್ಮಿಕರು ಬದುಕುವಂಥ ವ್ಯವಸ್ಥೆಗೆ ಈ ಜಾರಕಿಹೊಳಿ ಸಹೋದರರು ಎಂಬ ಕೊಡಲಿ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರಂತೂ ಈ ಒಂದು ಕೆಲಸ ಮಾಡಿಸಿ ಅದೇ ಕಾಲಕ್ಕೆ ಇನ್ನುಳಿದ ಅನೇಕ ಅಂತ ಏನೋ ಅವರಿಗೆ ಇಡೀ ಇವತ್ತು DCC ಬ್ಯಾಂಕಿನ ಈ ಹೊತ್ತಿಗೆ ಅಂತಿರಲ್ಲ ಅದರದ್ದು ಪೂರ್ತಿಯಾದಂಥ ಒಂದು ರೆಕಾರ್ಡ್ಸ್ ಅವ್ರಿಗೆ ಮುಂದಿದ್ದಾವೆ. ಇಂಥ ಘಟನೆಗಳು ಏನಾದರೂ ಇತಿಹಾಸಲಾಗಿದ್ದರೆ ಅಂಥವುಗಳು ಇವತ್ತು ಕ್ಲಿಯರ್ ಮಾಡುವಂಥ ಇದರಲ್ಲಿ ಯಾರೋ ಮಾಡಿರಲಿ ತಪ್ಪು ಅದು ಹೊರಗೆ ಹಾಕುವಂಥ ಕೆಲಸವಾಗಲಿ, ಮತ್ತು ರೈತರ ಬ್ಯಾಂಕ್ ರೈತರಿಗೆ ಉಳಿಯೋಂಗಾಗಲಿ, ಮತ್ತು ರೈತರ ಶುಗರ್ ಫ್ಯಾಕ್ಟ್ರಿಗಳು ಅದರಲ್ಲೂ ಕೋಪರೇಟಿವ್ ಶುಗರ್ ಫ್ಯಾಕ್ಟ್ರಿಗಳು ರೈತರಿಗೆ ಉಳಿಯುವಂಥದ್ದು ಮತ್ತು ಲಾಭ ಆಗುವಂಥದ್ದು, ಕಾರ್ಮಿಕರಿಗೆ ಬದುಕಾಗುವಂಥದ್ದು ಈ ದಿಶೆಯಲ್ಲಿ ಇವರು ಪ್ರಯತ್ನ ಮಾಡಿದರೆ ಇನ್ನೂ ಇವ್ರ ಇತಿಹಾಸ ಪುರುಷರಾಗಿ ಹೋಗೋದಕ್ಕೆ ಸಾಧ್ಯ ಅದ. ಈ ಸಂದರ್ಭದಲ್ಲಿ ಯಾಕೆ ಇದೆಲ್ಲ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಅವರು ಅಂದಂಗೆ ಈ ನಮ್ಮ ಜಯಶೀಲ್ ಶೆಟ್ಟರ ಸಾಲವನ್ನು ಬಗೆಹರಿಸಿದಾರೆ, ಬಡ್ಡಿ ಗಂಟು ಕುಲ ಮಾಡಿದ್ದಾರೆ. ಅದಕ್ಕೆ ಮತ್ತು ಧನ್ಯವಾದ ಹೇಳ್ತಾ ಇನ್ನಷ್ಟು ಕೆಲಸಗಳು ಬರಲಿ ಅಂತೇಳಿ ನಮ್ಮ ಮನಸ್ಸಿಗೆಲ್ಲ ಮಾತಾಡಿದ್ವಿ. ಇದು ಲೈಕ್ ಆಗಿರ್ಬೋದು, ಲೈಕ್ ಆಗದೇ ಬಿಡ್ಬೋದು. ಆದರೆ ಇದನ್ನು ನೀವು ನೋಡ್ತಾ ಇರ್ರಿ, ಸಬ್ಸ್ಕ್ರೈಬ್ ಮಾಡ್ತಾಯಿರ್ರಿ. ಅದೇ ಕಾಲಕ್ಕೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥ ಸಿದ್ಧಾರಾಮ ಸತ್ಯಕ್ಕೆ ವಂದನೆಗಳು.